ಈ ಅಜ್ಜಿಯ ಪಾತ್ರವನ್ನ ಶ್ರೀ ರಾಘವೇಂದ್ರ ಮಹಾತ್ಮೆ ಸೀರಿಯಲ್ ಅಲ್ಲಿ ನೀವು ಖಂಡಿತವಾಗ್ಲೂ ಅಬ್ಸರ್ವ್ ಮಾಡೇ ಇರ್ತೀರಾ. ಸೀರಿಯಲ್ ನಲ್ಲಿ ಇವರಿಗೆ ತುಂಬಾನೇ ಕಡಿಮೆ ಸ್ಕ್ರೀನ್ ಸ್ಪೇಸ್ ಸಿಗ್ತಾ ಇದ್ರೂ ಕೂಡ ಸಿಕ್ಕಿರುವಂತಹ ಪಾತ್ರವನ್ನ ತುಂಬಾನೇ ಚೆನ್ನಾಗಿ ನಟನೆಯನ್ನ ಮಾಡ್ತಾ ಇರುವಂತಹ ಈ ಒಂದು ಪಾತ್ರಧಾರಿಯ ಬಗ್ಗೆನೇ ಇವತ್ತಿನ ವಿಡಿಯೋ ಇದೆ. ಸೊ ಬನ್ನಿ ಹಾಗಾದ್ರೆ ತಡ ಮಾಡ್ದೇನೆ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವರ ನಿಜವಾದ ಹೆಸರು ಭವಾನಿ ಅನ್ನೋದಾಗಿದೆ. ಪೂರ್ತಿ ಹೆಸರು ಭವಾನಿ ಪುರೋಹಿತ್ ಅನ್ನೋದಾಗಿರುವಂತದ್ದು. ಇವರು ಮೂಲತಃ ಬೆಂಗಳೂರಿನವರು, ಹಾಗೇನೆ ಬೆಳೆದಿದ್ದು ಕೂಡ ಬೆಂಗಳೂರಿನಲ್ಲೇನೆ. ಅಟ್ ಪ್ರೆಸೆಂಟ್ ಅಲ್ಲೂ ಕೂಡ ಅವರು ಬೆಂಗಳೂರಿನಲ್ಲೇನೆ ನೆಲೆಸಿದ್ದಾರೆ. ಇನ್ನು ಇವರ ಫ್ಯಾಮಿಲಿಯ ಬಗ್ಗೆ ನೋಡೋದಾದ್ರೆ, ಇವಾಗ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರೋದು ಭವಾನಿಯವರ ತಂದೆಯ ಫೋಟೋ. ಇವರ ಹೆಸರು ಶ್ರೀಧರ್ ಬಾಬು ಅನ್ನೋದಾಗಿದೆ. ಹಾಗೇನೆ ಇವರ ತಾಯಿಯ ಹೆಸರು ರೂಪಾ ಅನ್ನೋದಾಗಿದ್ದು, ಸ್ಕ್ರೀನ್ ಅಲ್ಲಿ ಅವರ ಫೋಟೋನ ನೀವು ಇವಾಗ ನೋಡ್ತಾ ಇದ್ದೀರಾ. ಇನ್ನು ಇವರಿಗೆ ಒಬ್ರು ತಮ್ಮ ಕೂಡ ಇದ್ದಾರೆ. ಅವರ ಹೆಸರು ರವೀಂದ್ರ ಅನ್ನೋದಾಗಿದೆ. ಇವಾಗ ಅವರ ಫೋಟೋನ ಕೂಡ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ. ಮತ್ತು ಇವರು BSc ನ ಸ್ಟಡಿ ಮಾಡ್ತಾ ಇದ್ದಾರೆ. ಅಂದ್ರೆ ಇವರ ತಮ್ಮ ರವೀಂದ್ರ ಅವರು BSc ನ ಸ್ಟಡಿ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಭವಾನಿ ಅವರ ಎಜುಕೇಶನ್ ಏನು? ಸೊ ಅದನ್ನ ನೋಡ್ತಾ ಹೋಗೋದಾದ್ರೆ, ಇವರು ಮೊದಲು ಬೆಂಗಳೂರಿನಲ್ಲಿ BBA ನ ಕಂಪ್ಲೀಟ್ ಮಾಡಿಕೊಂಡು ನಂತರ BGS ನಲ್ಲಿ MBA ನ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಇವರು ಮಾಡೆಲ್ ಆಗಿ ಕೂಡ ಕೆಲಸವನ್ನ ಮಾಡಿದ್ದಾರೆ. 2021ರಲ್ಲಿ ಮಿಸ್ ಯೂನಿಫೈಡ್ ಸೌತ್ ಇಂಡಿಯಾ ಅನ್ನುವಂತಹ ಒಂದು ಅವಾರ್ಡ್ ಅನ್ನು ಕೂಡ ಪಡ್ಕೊಂಡಿದ್ದು, ಇವರು ಅದ್ಭುತ ಡ್ಯಾನ್ಸರ್ ಕೂಡ ಹೌದು. ಇವರು ಕಥಕ್ ಡ್ಯಾನ್ಸರ್ ಕೂಡ ಹೌದು, ಹಾಗೇನೆ ಟ್ರೈನ್ಡ್ ಭರತನಾಟ್ಯ ಡ್ಯಾನ್ಸರ್ ಕೂಡ ಹೌದು. ಅದಷ್ಟೇ ಅಲ್ಲದೆ ಫ್ರೀ ಸ್ಟೈಲ್, ಯಕ್ಷಗಾನ, ಕಂಟೆಂಪ್ರರಿ, ಬಾಲಿವುಡ್ ಸ್ಟೈಲ್ ಈ ರೀತಿಯಾಗಿ ಎಲ್ಲಾ ವಿಧವಾದಂತಹ ಡಾನ್ಸ್ ಶೈಲಿಯನ್ನ ಕೂಡ ಇವರು ಈಸಿಯಾಗಿನೇ ಮಾಡ್ತಾರೆ. ಇವರು ಮೂಲತಃ ರಂಗಭೂಮಿ ಕಲಾವಿದೆ ಅಂತಾನೆ ಹೇಳಬಹುದು. ಅದರಿಂದಾಗಿನೇ ನಟನೆ ಅಷ್ಟು ಸಹಜವಾಗಿ ಬರ್ತಾ ಇದೆ ಸೀರಿಯಲ್ ನಲ್ಲೂ ಕೂಡ. ಹಾಗೇನೆ ಇವರು 25ಕ್ಕಿಂತನೂ ಹೆಚ್ಚು ಸ್ಟೇಜ್ ಶೋಗಳನ್ನು ಕೂಡ ಮಾಡಿದ್ದಾರೆ. ಮತ್ತು ಈ ಒಂದು ಸೀರಿಯಲ್ ಏನಿದೆ ಶ್ರೀ ರಾಘವೇಂದ್ರ ಮಹಾತ್ಮೆ, ಇದು ಇವರ ಮೊದಲನೇ ಸೀರಿಯಲ್ ಆಗಿರುವಂತದ್ದು. ಇದಕ್ಕೂ ಮೊದಲು ಇವರು ಚೈಲ್ಡ್ ಆರ್ಟಿಸ್ಟ್ ಆಗಿ ಪಾರ್ವತಿ ಪರಮೇಶ್ವರ ಹಾಗೇನೆ ಪಾಂಡುರಂಗ ವಿಠಲ ಅನ್ನುವಂತಹ ಸೀರಿಯಲ್ ನಲ್ಲೂ ಕೂಡ ನಟನೆನ ಮಾಡಿದ್ರು. ಅದಾದ ನಂತರ ಶಾಂತಂ ಪಾಪಂ ನಲ್ಲಿ 5ಕ್ಕಿಂತನೂ ಹೆಚ್ಚು ಡಿಫ್ರೆಂಟ್ ಆಗಿರುವಂತಹ ಎಪಿಸೋಡ್ ನಲ್ಲೂ ಕೂಡ ಇವರು ಆಕ್ಟ್ ಅನ್ನ ಮಾಡಿದ್ದಾರೆ. ಇನ್ನು ಇವರಿಗೆ ಅಂದ್ರೆ ಇವರ ಒಂದು ಜರ್ನಿ ಏನಿದೆ, ಆ ಒಂದು ಜರ್ನಿಗೆ ಇವರ ತಂದೆ ತಾಯಿಯ ಸಪೋರ್ಟ್ ಜೊತೆಗೆ ಇವರ ಟೀಚರ್ ನ ಸಪೋರ್ಟ್ ಕೂಡ ತುಂಬಾನೇ ಇದೆ ಅನ್ನೋದನ್ನ ಇವರೇನೆ ಸ್ವತಃ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಇನ್ಫಾರ್ಮೇಶನ್ ಏನೋ ಆಯ್ತು. ಇದರ ಜೊತೆಗೆ ಇವರ ಡೇಟ್ ಆಫ್ ಬರ್ತ್ ಮತ್ತು ವಯಸ್ಸನ್ನ ಕೂಡ ನೀವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಆ ಒಂದು ಇನ್ಫಾರ್ಮೇಶನ್ ಕೂಡ ಇದೆ. ಇವರು ಜನಿಸಿದ್ದು 7 ಫೆಬ್ರವರಿ 2002ರಂದು ಅಂತ ಹೇಳಿದ್ರೆ ಇವಾಗ ಅವರಿಗೆ 23 ವರ್ಷ ವಯಸ್ಸಾಗಿರುವಂತದ್ದು. 2026 ಫೆಬ್ರವರಿ ಬಂತು ಅಂತ ಹೇಳಿದ್ರೆ 24 ವರ್ಷ ಕಂಪ್ಲೀಟ್ ಆಗುತ್ತೆ. ಇನ್ನೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಇವರು ಇದೇ ಸೀರಿಯಲ್ ಅಂತ ಹೇಳಿದ್ರೆ ಶ್ರೀ ರಾಘವೇಂದ್ರ ಮಹಾತ್ಮೆ ಸೀರಿಯಲ್ ನಲ್ಲಿ 20 ವರ್ಷದ ಯಂಗ್ ಲುಕ್ ಅಲ್ಲಿ ಕಾಣಿಸಿಕೊಂಡಿರುವಂತಹ ಸೀತಾಬಾಯಿಯ ಪಾತ್ರದಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ. ಹಾಗೇನೆ ಸೀತಾಬಾಯಿ ಅವರು 60 ವರ್ಷ ಆದಾಗ ಗಡಸು ಅಜ್ಜಿಯ ಪಾತ್ರ ಏನು ಸಿಕ್ಕಿದೆ, ಸೊ ಆ ಒಂದು ಪಾತ್ರವನ್ನು ಕೂಡ ತುಂಬಾನೇ ಚೆನ್ನಾಗಿನೇ ನಟನೆಯನ್ನ ಮಾಡಿದ್ದಾರೆ. ಸೊ ಒಂದೇ ಸೀರಿಯಲ್ ನಲ್ಲಿ 2 ರೀತಿಯಾದಂತಹ ಪಾತ್ರವನ್ನ ಕೂಡ ಇವರು ನಿರ್ವಹಿಸಿದ್ದು, ಪಾತ್ರ ತುಂಬಾನೇ ಚೆನ್ನಾಗಿದೆ. ಹಾಗೆ ಇವರ ನಟನೆ ಕೂಡ ಅದ್ಭುತವಾಗಿದೆ. ನಿಮಗೂ ಕೂಡ ಈ ಒಂದು ಪಾತ್ರ ಇಷ್ಟ ಆಯ್ತಾ ಇಲ್ವಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.